ಮೇ 1ರಿಂದ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆಯಾಗುವಂತಹ ಭೀತಿ, ಗಲ್ಫ್ ಎಫೆಕ್ಟ್ ಎಲ್ಪಿಜಿ ದರ ಪರಿಷ್ಕರಣೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಒಂದು ತಿಂಗಳಲ್ಲೇ 14.2 ಕೆಜಿ ಗೃಹ ಬಳಕೆ ಸಿಲಿಂಡರ್ 60 ರೂಪಾಯಿ ಹೆಚ್ಚಳವಾಗ್ಬಿಟ್ಟಿದೆ. ವಾಣಿಜ್ಯ ಸಿಲಿಂಡರ್ ಬೆಲೆ ತಿಂಗಳಿಗೆ 3 ಬಾರಿ ಏರಿಕೆ ಮಾಡಿರುವಂತದ್ದು. ಹಾಗಾದ್ರೆ ಇನ್ನು ಮುಂದೆ ಗ್ಯಾಸ್ ಬುಕ್ ಮಾಡಲು ಎಷ್ಟು ದಿನ ಕಾಯಬೇಕಾಗತ್ತೆ? ಬರೋಬ್ಬರಿ 25 ದಿನ ಕಾಯಬೇಕಂತೆ. ನಗರ ಪ್ರದೇಶದಲ್ಲಿ ಬುಕಿಂಗ್ ಅವಧಿ 21ರಿಂದ 25 ದಿನಕ್ಕೆ ಈಗ ಏರಿಕೆ ಮಾಡಲಾಗಿದೆ. ಮೇ 1ರಿಂದ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆ ಆಗುವಂತಹ ಈಗ ಭೀತಿ ಎದುರಾಗ್ಬಿಟ್ಟಿದೆ. ಗಲ್ಫ್ ಎಫೆಕ್ಟ್ ಎಲ್ಪಿಜಿ ದರ ಪರಿಷ್ಕರಣೆಯಾಗುವಂತಹ ಸಾಧ್ಯತೆ. ಈಗಾಗಲೇ ಒಂದು ತಿಂಗಳಲ್ಲಿ ಈ ಗೃಹ ಬಳಕೆ ಸಿಲಿಂಡರ್ 60 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ವಾಣಿಜ್ಯ ಸಿಲಿಂಡರ್ ಬೆಲೆ ತಿಂಗಳಿಗೆ 3 ಬಾರಿ ಏರಿಕೆ ಮಾಡಿದ್ದಾರೆ. ಈಗ ಮತ್ತೊಂದು ಸತಿ ಏರಿಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚಿಂತನೆ ಕೂಡ ನಡೆದಿರುವಂತದ್ದು. ಆದರೆ ಮೇ 1ರಿಂದ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಆಗುವಂತಹ ಸಾಧ್ಯತೆ ದುಪ್ಪಟ್ಟಾಗ್ಬಿಟ್ಟಿದೆ. ಇದರಿಂದ ಜನರು ಕೂಡ ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಹಿಂದೆ ಇರುವಂತಹ ದರವನ್ನ ನಮಗೆ ಕಟ್ಟಕ್ಕಾಗ್ತಾ ಇರಲಿಲ್ಲ, ಅಂಥದ್ರಲ್ಲಿ ತಿಂಗಳಿಗೆ 3 ಸತಿ ಇದೇ ರೀತಿಯಾಗಿ ಏರಿಕೆ ಮಾಡ್ತಾ ಹೋಗ್ಬಿಟ್ರೆ ನಮ್ಮ ಜೀವನ ಹೆಂಗೆ ಅಂತ ಹೇಳಿ ಬರೋಬ್ಬರಿ 60 ರೂಪಾಯಿ ಹೆಚ್ಚಳ ಮಾಡಿದ್ದಾರೆ. ಈ ಗಲ್ಫ್ ರಾಷ್ಟ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಈ ಉದ್ವಿಗ್ನ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ಭಾರತಕ್ಕೂ ಕೂಡ ಅದರ ಎಫೆಕ್ಟ್ ತಟ್ತಾ ಇದೆ. ಸರಿಯಾಗಿ LPG ಸಿಗ್ತಾ ಇಲ್ಲ, ಇದರಿಂದ ಜನರು ರೋಸಿ ಹೋಗ್ಬಿಟ್ಟಿದ್ದಾರೆ. ಹಿಂದೆ ಬುಕ್ ಮಾಡಿದ ನೆಕ್ಸ್ಟ್ ದಿನಾನೇ ಬಂದ್ಬಿಡ್ತಾ ಇತ್ತು, ಆದ್ರೆ ಹಿಂದೆ 25 ದಿನ ಕಾಯಬೇಕಾದಂತಹ ಪರಿಸ್ಥಿತಿ. ನಗರ ಪ್ರದೇಶದಲ್ಲಿ ಬುಕಿಂಗ್ ಅವಧಿ 21ರಿಂದ 25 ದಿನಕ್ಕೆ ಈಗಾಗಲೇ ಏರಿಕೆ ಮಾಡಿದ್ದಾರೆ. ಗಲ್ಫ್ ಎಫೆಕ್ಟ್ LPG ದರ ಪರಿಷ್ಕರಣೆಯಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನುತಾ, ಅಂದ ಹಾಗೆ ಈ ಗಲ್ಫ್ ರಾಷ್ಟ್ರಗಳಲ್ಲಿ ಎಷ್ಟರ ಮಟ್ಟಿಗೆ ಯುದ್ಧ ಉದ್ವಿಗ್ನತೆ ಪಡೆದುಕೊಂಡಿದೆ ಅಂತಂದ್ರೆ ಆ ಒಂದು ಯುದ್ಧ ನಮ್ಮ ಭಾರತಕ್ಕೂ ಕೂಡ ತಡ್ತಾ ಇರುವಂತದ್ದು. ಈಗ ಮತ್ತೆ LPG ದರವನ್ನ ಏರಿಕೆ ಮಾಡ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಯಾವತ್ತಿನಿಂದ ಜಾರಿ ಆಗತ್ತೆ ಅಂತ ಹೇಳಿ? ಈಗ LPG ಗ್ಯಾಸ್ ಸಿಲಿಂಡರ್ ಗಳ ಬುಕ್ಕಿಂಗ್ಗೆ ಹೊಸ ನಿಯಮ ಕೂಡ ಬಂದಿರುವಂತದ್ದು. ಜೊತೆಗೆ LPG ಯ ಬೆಲೆ ಮತ್ತಷ್ಟು ಏರಿಕೆಯಾಗುವಂತ ಸಾಧ್ಯತೆ ಇರುವುದು. ಅದು ಇದೇ ಮೇ 1ರಿಂದ ಭಾರತದಾದ್ಯಂತ LPG ಗಳ ಬೆಲೆಗಳ ಪರಿಷ್ಕರಣೆ ಬಗ್ಗೆ ಒಂದು ನಿರೀಕ್ಷೆ ಇತ್ತು. ಈ ನಿಟ್ಟಿನಲ್ಲಿ ಬೆಲೆಗಳು ಕೂಡ ಅಧಿಕವಾಗುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಇನ್ನು ಅಮೆರಿಕ ಇಸ್ರೇಲ್ ಇರಾನ್ ಯುದ್ಧದ ನಂತರದಲ್ಲಿ ಭಾರತೀಯ ತೈಲ ಕಂಪನಿಗಳು ಸಾಕಷ್ಟು ದೇಶದಾದ್ಯಂತ 14.2 ಕೆಜಿ ಸಿಲಿಂಡರ್ ಗಳಿಗೆ 60 ರೂಪಾಯಿಗಳಷ್ಟು LPG ಸಿಲಿಂಡರ್ ಗಳ ಬೆಲೆಯನ್ನ ಹೆಚ್ಚಿಸಿತ್ತು. ಜೊತೆಗೆ 19 ಕೆಜಿ ಸಿಲಿಂಡರ್ ಗಳ ಬೆಲೆಯನ್ನು ಕೂಡ ಒಂದು ತಿಂಗಳಲ್ಲಿ ಈ ಬಾರಿ 3 ಬಾರಿ ಕೂಡ ಹೆಚ್ಚಿಸಲಾಗಿತ್ತು. ಏಪ್ರಿಲ್ 2026 ಪ್ರಕಾರ ಮೆಟ್ರೋ ನಗರದಲ್ಲಿ ಅಂದ್ರೆ 19 ಕೆಜಿ LPG ಅಂದ್ರೆ ನಮ್ಮ ಬೆಂಗಳೂರು ನಗರದಲ್ಲಿ 19 ಕೆಜಿ LPGಗೆ ಸಿಲಿಂಡರ್ ಬೆಲೆ 196 ರೂಪಾಯಿಗಳಿಂದ 218 ರೂಪಾಯಿಗಳಿಗೂ ಕೂಡ ಹೆಚ್ಚಿಸಲಾಗಿತ್ತು. ಅದೇ ಮಾರ್ಚ್ 7ರಂದು ಕೂಡ OPC ಸಿಲಿಂಡರ್ಗಳು ಇರುತ್ತೆ, ಅದಕ್ಕೆ 114.5 ರೂಪಾಯಿ ಕೂಡ ಏರಿಕೆಯಾಗಿತ್ತು. ಸೊ ಇದಾದ ನಂತರದಲ್ಲಿ ಇದೀಗ ಮತ್ತೆ ಮೇ 1ರಿಂದ ಎಲ್ಲ LPG ಸಿಲಿಂಡರ್ಗಳ ಬೆಲೆ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆ ಇರುವಂತದ್ದು. ಇದರ ಜೊತೆಗೆ OTP ಆಧಾರಿತವಾಗಿ ವಿತರಣಾ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗ್ತಾ ಇರುತ್ತದೆ. ಅಂದ್ರೆ ಇದು ಕೇವಲ ಈಗಷ್ಟೇ ಅಲ್ಲ, ಶಾಶ್ವತವಾಗಿ ಈಗೊಂದು OTP ಆಧಾರವಾಗಿ ವಿತರಣಾ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ನಮ್ಮ ಸರ್ಕಾರ ಇತ್ತೀಚೆಗೆ ನವೀಕರಣ ಮಾಡಿದಂತಹ ಒಂದು ಆಧಾರದ ಮೇಲೆ ಭೌಗೋಳಿಕ ರಾಜಕೀಯ ಪರಿಸ್ಥಿತಿಗಳನ್ನ ಆಧಾರವಾಗಿಟ್ಕೊಂಡು LPG ಆಗಿರ್ಬೋದು, PNG ಆಗಿರ್ಬೋದು, CNG ಆಗಿರ್ಬೋದು, ಇವೆಲ್ಲವನ್ನು ಕೂಡ 100% ಪೂರೈಕೆ ಮಾಡುವುದಾಗಿ ಭರವಸೆಯನ್ನು ಕೂಡ ನೀಡಿದೆ. ಇನ್ನು ಮುಂದೆ ಯಾವುದೇ ರೀತಿಯ ಗ್ಯಾಸ್ ಪ್ರಾಬ್ಲಮ್ ಉಂಟಾಗುವುದಿಲ್ಲ ಅನ್ನುವಂತಹ ಒಂದು ಭರವಸೆಯನ್ನ ಇದೀಗ ಸರ್ಕಾರ ನೀಡಿರುವಂತದ್ದು. ಇನ್ನ ಕೆಲವೊಂದಷ್ಟು LPG ಗಳನ್ನ ಅಂದ್ರೆ ಪ್ರಮುಖವಾಗಿ ಯಾವೆಲ್ಲ ಅಂಶಗಳನ್ನ ಗಮನಿಸಬೇಕು ಅಂದ್ರೆ ಬೇಸಿಕ್ ಆಗಿ ಇಂತಕ್ಕೆ ಯಾವೆಲ್ಲ ಕ್ಷೇತ್ರಗಳಿಗೆ ಮೂಲಭೂತವಾಗಿ ಬೇಕಾಗುತ್ತೆ ಅಂತವುಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗಿರುವುದು. ಆಸ್ಪತ್ರೆಗಳಾಗಿರ್ಬೋದು, ಶಿಕ್ಷಣ ಸಂಸ್ಥೆಗಳಾಗಿರ್ಬೋದು, ಇದಕ್ಕೆ ಮೊದಲ ಆದ್ಯತೆಯನ್ನ ನೀಡಲಾಗಿದೆ. ಔಷಧ ತಯಾರಿಕೆ ಕಂಪನಿಗಳು, ಉಕ್ಕು, ಆಟೋಮೊಬೈಲ್ ಕಂಪನಿಗಳು, ಇವೆಲ್ಲಕ್ಕೂ ಕೂಡ ಒಂದು ಆದ್ಯತೆಯನ್ನ ನೀಡಲಾಗಿದ್ದು ಅವರಿಗೆ ಒಂದು ಮೊದಲ ಆದ್ಯತೆಯನ್ನ ಕೊಡಲಾಗಿದೆ ಎಂಬುದು. ಇನ್ನು ಕಾರ್ಮಿಕರು, ಇದು ವಲಸೆ ಕಾರ್ಮಿಕರು ಏನಿರ್ತಾರೆ ಅವರು ಕೂಡ 5 ಕೆಜಿಯಷ್ಟು LPG ಪೂರೈಕೆಯನ್ನ ಮಾಡೋದಕ್ಕೆ ಕೂಡ ಮುಂದಾಗಿರುವುದು. ಇನ್ನು ಅದಾದ್ಮೇಲೆ ಬುಕ್ಕಿಂಗ್ ಗೆ ಕೆಲವೊಂದಷ್ಟು ನಿಯಮಗಳನ್ನು ಕೂಡ ಅಳವಡಿಸಲಾಗಿದೆ. ಮತ್ತೆ 45 ದಿನ
45 ದಿನ ಕಂಪಲ್ಸರಿ ಆಗಿರ್ಲೇಬೇಕು ಇನ್ನೊಂದು ಸಿಲಿಂಡರ್ ಬುಕ್ ಮಾಡೋದಕ್ಕೆ. ಸಿಟಿಗಳಲ್ಲಿ 25 ದಿನ ಕಂಪಲ್ಸರಿ ಬುಕ್ಕಿಂಗ್ ಆಗ್ಲೇಬೇಕು ಅನ್ನುವಂತಹ ನಿಯಮವನ್ನ ಇದೀಗ ನೈಸರ್ಗಿಕ ಅನಿಲ ಸಚಿವಾಲಯ ತಿಳಿಸಿರುವಂತದ್ದು. ಒಟ್ಟಾರೆಯಾಗಿ ಸರ್ಕಾರ ಈಗಾಗಲೇ ಪೂರೈಕೆ ಮತ್ತು ಬೇಡಿಕೆ ಇವೆರಡನ್ನು ಕೂಡ ಆಧಾರವಾಗಿಟ್ಟು ಚರ್ಚಾಬದ್ಧವಾಗಿ ಇವೆಲ್ಲ ಕ್ರಮಗಳಿಗೆ ಮುಂದಾಗಿರುತ್ತದೆ. ಎಸ್ ವಿನುತಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಸ್ಟುಡಿಯೋ ಮೇ 1ರಿಂದ ಗ್ಯಾಸ್ ಸಿಲಿಂಡರ್ ಬೆಲೆ ಮತ್ತೆ ಏರಿಕೆ ಆಗುವಂತಹ ಒಂದು ಲಕ್ಷಣಗಳು ಕೂಡ ಗೋಚರಿಸ್ತಾ ಇರುವಂತದ್ದು. ಈಗಾಗಲೇ ಗಲ್ಫ್ನಲ್ಲಿ ಯಾವ ರೀತಿ ಯುದ್ಧ ಮನೆ ಮಾಡಿದೆ, ಅದರ ಎಫೆಕ್ಟ್ ಭಾರತಕ್ಕೆ ಎಷ್ಟು ಮಟ್ಟಿಗೆ ತಡ್ತಾ ಇದೆ. ಒಂದು ವೇಳೆ ಏನಾದರೂ ಗ್ಯಾಸ್ ಬೆಲೆ ಮತ್ತೆ ಏರಿಕೆ ಆಗ್ಬಿಟ್ರೆ ಸಾಕಷ್ಟು ಜನ ಮತ್ತೆ ಕಂಗಾಲಾಗೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂತಂದ್ರೆ ಈಗಿರುವಂತಹ ದರವನ್ನೇ ಕಟ್ಟಕ್ಕಾಗ್ತಾ ಇಲ್ಲ. ಮತ್ತೆ ಮತ್ತೆ ಇದೇ ರೀತಿಯಾಗಿ ಬೆಲೆಯನ್ನ ಏರಿಕೆ ಮಾಡ್ಕೊಳ್ತಾ ಹೋಗ್ಬಿಟ್ರೆ ನಿಜಕ್ಕೂ ಇದು ಜನರಿಗೆ ಹೊರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಸ್, ಈಗಾಗಲೇ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯ ಭೀತಿ ಜನರಲ್ಲಿ ಮನೆ ಮಾಡಿದೆ. ಒಂದು ತಿಂಗಳಲ್ಲಿ 60 ರೂಪಾಯಿ ಹೆಚ್ಚಳ ಮಾಡಿದಾರಂತಂದ್ರೆ ಈಗಾಗಲೇ ಒಂದು ತಿಂಗಳಲ್ಲಿ 3 ಬಾರಿ ಏರಿಕೆ ಮಾಡಿಬಿಟ್ರು ಸಿಲಿಂಡರ್ ಬೆಲೆ. ಈಗ ಮತ್ತೆ ಏರಿಕೆ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇದರಿಂದ ಜನರು ಕೂಡ ಕಂಗೆಟ್ಟು ಹೋಗ್ಬಿಟ್ಟಿದ್ದಾರೆ. ಮಿನಿಮಮ್ ಏನಿಲ್ಲ ಅಂತಂದ್ರೆ 25 ದಿನ ವೇಟ್ ಮಾಡ್ಬೇಕಂತೆ ಬುಕ್ಕಿಂಗ್ ಮಾಡಿ. ಹಿಂದೆ ನಾವು ಬುಕ್ಕಿಂಗ್ ಮಾಡಿದ್ರೆ 1-2 ದಿನದಲ್ಲೇ ಬಂದ್ಬಿಡ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಆ ರೀತಿಯಾಗಲ್ಲ. ವಿ ಹ್ಯಾವ್ ಟು ವೇಟ್ 25 ದಿನ. ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಎಷ್ಟರ ಮಟ್ಟಿಗೆ ಉದ್ವಿಗ್ನತೆ ಪಡೆದುಕೊಳ್ತಾ ಇದೆ ಯುದ್ಧ. ಅದರ ಎಫೆಕ್ಟ್ ಭಾರತಕ್ಕೂ ಕೂಡ ತಡ್ತಾ ಇದೆ. LPG ಸಿಲಿಂಡರ್ಗಾಗಿ ಎಷ್ಟರ ಮಟ್ಟಿಗೆ ಪರದಾಡ್ತಾರೆ. ಪ್ರತಿಯೊಂದು ಜಿಲ್ಲೆಗಳಲ್ಲೂ ಇದೇ ರೀತಿಯಾದಂತಹ ಸಮಸ್ಯೆ ಎದುರಾಗ್ಬಿಟ್ಟಿದೆ. ಒಂದು ಸಿಲಿಂಡರ್ ಬೇಕು ಅಂತಂದ್ರೆ ಕ್ಯೂನಲ್ಲಿ ಹೋಗಿ ನಿಂತ್ಕೊಳ್ಬೇಕು. ಬೆಳಗ್ಗೆ ಹೋದ್ರೆ ಸಂಜೆವರೆಗೂ ಕೂಡ ಕಾಯಿಸ್ತಾರೆ ಇಲ್ಲಿರುವಂತಹ ಸಿಬ್ಬಂದಿಗಳು. ಅಂಥದ್ರಲ್ಲಿ ಈಗ ಮತ್ತೆ ಹೆಚ್ಚಳ ಆಗ್ಬಿಟ್ರೆ ಏನಪ್ಪಾ ನಮ್ ಕತೆ ಅಂತ ಹೇಳಿ ಜನರು ಕೂಡ ಕಂಗೆಟ್ಟು ಹೋಗಿದ್ದಾರೆ.